ಕಂಟೈನರ್ ಲಾರಿ ಹಾಗೂ ಓಮಿನಿ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಡಿಕ್ಕಿಯ ರಭಸಕ್ಕೆ ಕಾರು ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವ ದುರ್ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಇನಮಿಂಚೇನಹಳ್ಳಿ ಗೇಟ್ ಪ್ರಣವ್ ಹೋಟೆಲ್ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗಲು ಕಂಟೈನರ್ ಲಾರಿಯು ಹೋಟೆಲ್ ಮುಂಭಾಗ ಬಲತಿರುವು ಪಡೆಯುತ್ತಿದ್ದ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದ ಓಮಿನಿ ಕಾರು ನಿಯಂತ್ರಣ ತಪ್ಪಿ ಲಾರಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣ ಜಖಂಗೊಂಡಿದ್ದು, ಕಾರು ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಕಾರಿನಲ್ಲಿದ್ದ ಬಾಲಕಿ ಸಣ್ಣ ಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೃತರನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಹಳೆ ಗುಡಿಬಂಡೆ ಗ್ರಾಮದ ಸುಮಾರು 75 ವರ್ಷದ ಹನುಮಂತರೆಡ್ಡಿ ಎಂದು ಗುರುತಿಸಲಾಗಿದೆ. ಇವರು ಗುಡಿಬಂಡೆ ತಾಲೂಕಿನ ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಎಂದು ತಿಳಿದು ಬಂದಿದೆ. ಅನಾರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಾಪಿಸ್ಟ್ ಆಸ್ಪತ್ರೆಗೆ ತೆರಳಿ ವಾಪಸ್ ಬರುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಘಟನೆ ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿ ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದಾರೆ. ನಮ್ಮ ಹೆಸರು ಮನೋಜ್ ಅಂತ ಹೇಳ್ಬಿಟ್ಟು ನಿನ್ನೆ ಬೆಳಗ್ಗೆ ನಮ್ಮ ತಾತ ಅವರು ಡಯಾಲಿಸಿಸ್ಗೆ ಅಂತ ಹೇಳ್ಬಿಟ್ಟು ಬಾಪಿಸ್ಟ್ ಹಾಸ್ಪಿಟ್ಲಿಗೆ ಹೋಗಿದ್ರು. ಮತ್ತು ಆ ಬಾಪಿಸ್ಟ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಎಲ್ಲ ತಗೊಂಡು ಮತ್ತೆ ಅವರು ರಿಟರ್ನ್ ಬರಬೇಕಾದ್ರೆ NS 44ಅಲ್ಲಿ ಪ್ರಣವ್ ಹೋಟ್ಲ್ ಹತ್ರ ಒಂದು ಕಂಟೈನರ್ ಒಂದು ಯೂಟರ್ನ್ ಮಾಡೋಕ್ಕೆ ಬಂದಿದೆ. ಯೂಟರ್ನ್ ಮಾಡಿದಾಗ ಸಡನ್ನಾಗಿ ಯೂಟರ್ನ್ ಮಾಡಿದಾಗ ನಮ್ಮ ತಾತ ಅವರು ಎಲ್ಲ ಇದ್ದಾಗ ಓಮ್ನಿಯಲ್ಲಿ ಬ್ರೇಕ್ ಹಿಡ್ದಿದ್ರೂ ಸಿಗಲಿಲ್ಲ, ಗ್ರಿಪ್ ಸಿಗಲಿಲ್ಲ. ಬಂದು ಅವ್ರಿಗೆ ಇದಾಗಿದೆ, ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ನಮ್ಮ ಹನುಮಂತ ರೆಡ್ಡಿ ಅನ್ನೋರು ಮೃತಪಟ್ಟಿರ್ತಾರೆ. ಮತ್ತು ಅವರು ತಾತ ಆಗಬೇಕು. ಅವ್ರಿಗೆ ಒಂದು ಅರೌಂಡ್ 75 ಆಗಿರುತ್ತೆ. ಮತ್ತು ಮೊಮ್ಮಗಳು ಅಂತಿದ್ದಾರೆ ಕೀರ್ತನ ಅಂತ, ಅವಳಿಗೂ ಸ್ವಲ್ಪ ಪೆಟ್ಟು ಬಿದ್ದಿದೆ ತಲೆಗೆ. ಏನೇ ಆದ್ರೂ ಸಂಬಂಧಪಟ್ಟ ಒಂದು NS 44 ಅವರು ಆ ಪ್ರಣವ್ ಹೋಟ್ಲ್ ಹತ್ರ ಭಾರಿ ಆಕ್ಸಿಡೆಂಟ್ಸ್ ಆಗ್ತಾಯಿದೆ, ಜಾಸ್ತಿ ಸಾವನ್ನಪ್ತಾ ಇದ್ದಾರೆ ಪ್ರತಿಯೊಬ್ಬರು. ಏನೋ ಒಂದು ಕ್ರಮ ತಗೊಂಡು ಇಲ್ಲ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಅವರನ್ನ ಆಗಲಿ ಅದ್ರ ಸಂಬಂಧಪಟ್ಟವರು ಅದಕ್ಕೇನೋ ಒಂದು ತಡೆ ಆಜ್ಞೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇನ್ನು ಪ್ರಕರಣ ದಾಖಲಿಸಿಕೊಂಡಿರುವ ಪೆರೇಸಂದ್ರ ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಇನ್ನು ಇದೇ ಸ್ಥಳದಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.